ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ನಮ್ಮದು ಜಪಾನಲ್ಲಿ ಲಾಸ್ಟ್ ಡೇ ಅಂದರೆ ಆ್ಯಕ್ಚುಲಿ ನಾಳೆ ಲಾಸ್ಟ್ ಡೇ. ನಾಳೆ ನಮ್ಮ ರಿಟರ್ನ್ ಫ್ಲೈಟ್ ಇರೋದು. ಬಟ್ ಇವತ್ತು ನಮಗೆ ಜಪಾನ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಲಾಸ್ಟ್ ಡೇ. ನಾಳೆ ಹೋಗಲಿಕ್ಕೆ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಆಗುತ್ತಲ್ವ ಗೊತ್ತಿಲ್ಲ, ಬಿಕಾಸ್ ಫೈನಲ್ ಪ್ಯಾಕಿಂಗ್ ಎಲ್ಲದೂ ಆಗಬೇಕು ಅಲ್ವಾ. ಸೊ ಇವತ್ತು ಕ್ಯೋಟೋನೇ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಿನ್ನೆ ಅಂತೂ ಎಲ್ಲ ಗಡಿಬಿಡಿಲಿ ಏನೇನೋ ಆಗೋಗ್ಬಿಡ್ತು. ನಮ್ಗೆ ಅದೇ ಹೇಳಿದ್ನಲ್ಲ, ನಾವು ಇಬ್ಬರೇ ಬಂದಿರೋದಕ್ಕೋಸ್ಕರ ಕೆಲವೊಂದು ಪ್ಲ್ಯಾನ್ಸ್ ಎಲ್ಲ ನಮ್ದು ಆಚೆ ಈಚೆ ಆಗ್ತಾನೆ ಇದೆ. ಬಟ್ ಇವತ್ತು ಲಾಸ್ಟ್ ಒನ್ ಡೇ ಉಳ್ಕೊಂಡಿದೆ. ಗೊತ್ತೇ ಆಗಿಲ್ಲ ನಮಗೆ 1 ವೀಕ್ ಹೆಂಗಾಯಿತು ಅಂತ. ಲಾಸ್ಟ್ ಸಂಡೇ ಇಷ್ಟೊತ್ತಿಗೆ ನಾವು ಮಧ್ಯಾಹ್ನ ಜಪಾನ್ ರೀಚ್ ಆಗಿದ್ವಿ. ಇವತ್ತು ಲಾಸ್ಟ್ 1 ವೀಕ್ ಆಗೋಗಿದೆ. ನಾವು ಬರ್ತಾ ಅನ್ಕೊತಿದ್ವಿ ಈ 1 ವೀಕು ಹೇಗಿರೋದು ಅಂತ ಹೇಳಿ. ಇವಾಗ 1 ವೀಕ್ ಹೆಂಗಾಯ್ತು ಅಂತ ಗೊತ್ತಾಗಿಲ್ಲ ನಮಗೆ. ಅದರಲ್ಲೂ ನಾವು ಇಬ್ಬರೇ ಹೆಣ್ಮಕ್ಳು ಬಂದಿದ್ರಿಂದ ಅವ್ರ ಮನೇಲೂ ಹೆದರ್ಕೊಂಡಿದ್ರು, ನಮ್ಮ ಮನೇಲೂ ಹೆದರ್ಕೊಂಡಿದ್ರು, ಬಿಕಾಸ್ ಸೋಲೋ ಟ್ರಿಪ್ ಅಲ್ವಾ. ಬಟ್ ವಿ ಡಿಡ್ ಇಟ್. ಸ್ವಲ್ಪ ಆಚೆ ಆಯಿತು, ಸ್ವಲ್ಪ ಮಿಸ್ಟೇಕ್ಸ್ ಆದ್ರೂ ವಿ ಡಿಡ್ ಇಟ್. ಬಟ್ ವಾಟ್ ಎವರ್ ಇಟ್ ಈಸ್, ಏನೇ ಆದ್ರೂ, ಏನೇ ಪ್ರಾಬ್ಲಮ್ಸ್ ಆದ್ರೂ, ನಾವು ಎಷ್ಟೇ ಟ್ರೈನ್ಸ್ ಮೆಟ್ರೋ ಮಿಸ್ ಮಾಡಿದ್ರು, ಪ್ಲೇಸ್ಗಳು ಮಿಸ್ ಆದ್ರೂ ನಾವು ಇದ್ದಿದ್ದಷ್ಟು ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಲಾಸ್ಟ್ ಡೇ ಸಮೇತ ಜಾಸ್ತಿ ಹೌದು, ಮಿಸ್ ಆಗಿದ್ದಾಗಲೇ ನಾವು ನಗಡಿ ತುಂಬ ಫನ್ ಮಾಡಿದ್ದು. ಬಟ್ ಇವತ್ತು ಲಾಸ್ಟ್ ಡೇ ಅಂತೂ ಸಖತ್ತಾಗಿ ಫನ್ ಮಾಡಬೇಕು. ಜಪಾನ್ ಅಂತೂ ನಾವು ತುಂಬ ಮಿಸ್ ಮಾಡ್ಕೊತೀವಿ ಒಂದು. ಯಾಕಂದ್ರೆ ಸಿಕ್ಕಾಪಟ್ಟೆ ಕಲ್ತಿದ್ದೀವಿ ಇಲ್ಲಿಂದ. ಸಿಕ್ಕಾಪಟ್ಟೆ ಎಷ್ಟು ಒಳ್ಳೆ ಸಿಟಿ ಗೊತ್ತಾ ಆ್ಯಕ್ಚುಲಿ. ಇವಾಗ ಇಲ್ಲೊಂದು ಫೇಮಸ್ ವಿಂಟೇಜ್ ಸ್ಟಾರ್ಬಕ್ಸ್ ಇದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾವು ಸ್ಟಾರ್ಬಕ್ಸಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಂತ. ನಾರ್ಮಲ್ ಸ್ಟಾರ್ಬಕ್ಸ್ ಅಲ್ಲ ಒಂಥರ, ಯಾಕಂದರೆ ಕ್ಯೋಟೋ ಬಂದು ಜಪಾನಿನ ಒಂದು ಟ್ರೆಡಿಷ್ನಲ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲ ಪ್ಲೇಸು, ಮನೆ ಆಗಿರ್ಬೋದು, ಎಲ್ಲ ಸೈಟ್ ಸೀಯಿಂಗ್ಸು ಇಲ್ಲಿ ಒಂಥರ ವಿಂಟೇಜ್ ಇದರಲ್ಲೇ ಇರೋದು. ಈ ಸ್ಟಾರ್ಬಕ್ಸ್ ಸಮೇತ ತುಂಬ ಫೇಮಸ್ ಇದೆ. ಸೊ ಹಾಗಾಗಿ ನಾವು ಸ್ಟಾರ್ಬಕ್ಸಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಈ ಸ್ಟಾರ್ಬಕ್ಸ್ ತುಂಬ ಫೇಮಸ್ ಯಾಕೆ ಕ್ಯೋಟೋದಲ್ಲಿ ಅಂತ ಹೇಳಿದ್ರೆ, ಇದು 100 ವರ್ಷ ಹಳೇದಾಗಿರುವಂತಹ ಜಪಾನೀಸ್ ಟ್ರೆಡಿಷ್ನಲ್ ಮನೆಯಲ್ಲಿ ಮಾಡಿರುವಂಥ ಒಂದು ಸ್ಟಾರ್ಬಕ್ಸ್. ಅದಕ್ಕೋಸ್ಕರನೇ ಇದು ತುಂಬಾನೇ ಫೇಮಸ್. ಈ ಹಳೆಯ ಕಾಲದ ಮನೆಗೆ ಮಚ್ಚಿ ಅಂತ ಕರೀತಾರಂತೆ. ಅಲ್ಲದೆ ಇಡೀ ವರ್ಲ್ಡ್ ಅಲ್ಲೇ ಇದು ಫಸ್ಟ್ ತತಾಮಿ ಫ್ಲೋರ್ ಸ್ಟಾರ್ಬಕ್ಸ್ ಅಂತೆ. ಇಲ್ಲಿ ಹೇಗಂದ್ರೆ ಎಲ್ಲ ಕೆಳಗಡೆ ಕುತ್ಕೊಂಡು ಕಾಫಿ ಕುಡಿತಾ ಎಂಜಾಯ್ ಮಾಡ್ತಾರೆ. ಇದೊಂಥರ ಜಪಾನೀಸ್ ಅವ್ರದ್ದು ಒಂದು ಟ್ರೆಡಿಷನಲ್ ವೈಬ್ ಕೊಡುತ್ತೆ ಅಂತ. ಕಾಫಿ ಕುಡಿಯೋದಕ್ಕೂ ಕ್ಯೂ ನಿಲ್ಲಂಗೆ ಇರ್ತದೆ ನನಗೆ ಬಂದು. ಬಟ್ ತುಂಬ ಚೆನ್ನಾಗಿದೆ ಸ್ಟಾರ್ಬಕ್ಸ್. ಒಂಥರ ಹಳೇ ಕಾಲದ 90s. ಬಟ್ ಸಿಕ್ಕಾಪಟ್ಟೆ ವೇಟಿಂಗ್ ಇದೆ. ನಾವು ಇಷ್ಟು ಬೆಳಗ್ಗೆ ಬೇಗ ಬಂದು 8 ಗಂಟೆ ಅಲ್ಲ, ಇಷ್ಟು ಬೇಗ ಬಂದರೂ ಸಮೇತನೂ ಫುಲ್ ಇದೆ. ಎಲ್ಲರೂ ವೇಟಿಂಗ್, ಎಲ್ಲರೂ ಒಂದೊಂದು ಪ್ಲೇಸ್ ಹತ್ರ ಕಾಯ್ತಾನೇ ಇದ್ದಾರೆ. ನಾವು ಬಂದು ಕಾಯ್ತಾನೇ ಇದ್ದೀವಿ. ತತಾಮಿ ಫ್ಲೋರ್ಡ್ ಅಂತ ಹೇಳಿದ್ರೆ ಲೈಕ್ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ. ಸೊ ಆ ಥರ ಏನೋ ಒಂದು ಹಾಸ್ಕೊಂಡು ಅದ್ರ ಮೇಲೆ ಕುತ್ಕೊಳ್ತಾರೆ. ಈಗ ನಮ್ಮ ಕಡೆ ಎಲ್ಲ ಹೆಂಗೆ ಚಾಪೆ ಎಲ್ಲ ಹಾಕೊಂಡು ಕೂರ್ತೀವಲ್ಲ, ಸೊ ಅದೇ ಥರ ಇವ್ರು ಇದನ್ನ ಹಾಸ್ಕೊಳ್ತಾರೆ. ಇದಕ್ಕೆ ತತಾಮಿ ಅಂತ ಕರೀತಾರೆ. ಇದು ಇವರ ಟ್ರೆಡಿಷನ್. ಜಪಾನಿನ ಎಲ್ಲ ಪ್ರತಿಯೊಂದು ಮನೇಲೂ ಒಂದು ರೂಮು ತತಾಮಿ ಫ್ಲೋರ್ಡ್ ರೂಮ್ ಇದ್ದೇ ಇರುತ್ತಂತೆ. ಕಾಫಿ ಎಲ್ಲ ಕುಡಿದು ನಾವು ಹಕೊಂಜಿ ಟೆಂಪಲ್ ಹತ್ರ ಹೋದ್ವಿ. ಹಕೊಂಜಿ ಟೆಂಪಲ್ ಅಂದ್ರೆ ಅವತ್ತು ಮಿಡ್ ನೈಟ್ ನಾನು ವ್ಯೂ ನೋಡ್ಬೇಕು ಅಂತ ಹೋಗಿದ್ವಲ್ಲ, ಅದೇ ಟೆಂಪಲ್. ಮಾರ್ನಿಂಗ್ ಟೈಮ್ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ಸಖತ್ತಾಗಿತ್ತು. ನೈಟೇ ಒಂಥರ ವ್ಯೂ ಆದ್ರೆ ಮಾರ್ನಿಂಗ್ ಇನ್ನೊಂಥರ ತುಂಬಾನೇ ಚೆನ್ನಾಗಿತ್ತು. ನಾನವತ್ತು ಯಾಕೆ ಮಿಡ್ ನೈಟ್ ಆ ಟೆಂಪಲ್ ನ ನೋಡಕ್ ಹೋದೆ ಅಂದ್ರೆ, ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಜನ ಇರ್ತಾರೆ ಗೊತ್ತಾ. ಕಾಲ್ ಇಡಕ್ಕೂ ಜಾಗ ಇರಲ್ಲ ಈ ಸ್ಟ್ರೀಟ್ ಅಲ್ಲಿ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ನೋಡ್ಲಿಕ್ಕೆ ಮಾರ್ನಿಂಗ್ ಅಂಡ್ ನೈಟ್ ವ್ಯೂ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಜನರೆಲ್ಲ ಅಲ್ಲಿಗೆ ಹೋಗೋದು. ಅಂಡ್ ಈ ಸ್ಟ್ರೀಟ್ ಕೂಡ ಅಷ್ಟೇ ಸಖತ್ ಅಟ್ರಾಕ್ಟಿವ್ ಆಗಿದೆ. ಇದೊಂಥರ ಜಪಾನೀಸ್ ಅವರ ಟ್ರೆಡಿಷನಲ್ ಸ್ಟ್ರೀಟ್ ಅಂತಾನೆ ಹೇಳ್ಬೋದು. ಇಲ್ಲಿ ದಾರಿ ಉದ್ದಕ್ಕೂ ನಿಮ್ಗೆ ಅವರ ಒಂದು ಟ್ರೆಡಿಷನಲ್ ವುಡ್ ಇಂದ ಮಾಡಿರುವಂತ ಮನೆಗಳನ್ನೇ ನೋಡಕ್ ಸಿಗೋದು ನಿಮ್ಗೆ. ಅಲ್ಲದೆ ಅವರ ಟ್ರೆಡಿಷನಲ್ ಫುಡ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಈ ಸ್ಟ್ರೀಟ್ ಅಲ್ಲಿ ನಿಮಗೆ ಸಿಗುತ್ತೆ. ನಾವು ಹಂಗೆ ಅಲ್ಲೇ ಶಾಪ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹಂಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ನಮ್ ಇಂಡಿಯಾದಲ್ಲೆಲ್ಲ ಬೆಕ್ಕಡ್ಡ ಹೋದ್ರೆ ಒಳ್ಳೇದಾಗಲ್ಲ ಆ ತರ ಎಲ್ಲ ಮಾತಾಡ್ತೀವಿ. ಬಟ್ ಆದ್ರೆ ಜಪಾನೀಸ್ ಅಲ್ಲಿ ಎಲ್ರು ಮನೆ ಮುಂದೆ ಅಂಗಡಿಲಿ ಕ್ಯಾಟ್ ಸಿಂಬಲ್ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಆ ಕ್ಯಾಟ್ ಸಿಂಬಲ್ ಗುಡ್ ಲಕ್ ತರ ಅಂತೆ. ಸೊ ಹಂಗಾಗಿ ಎಲ್ರು ಅವ್ರ ಮನೆಯಲ್ಲಿ ಮತ್ತೆ ಶಾಪಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ನಾವು ಕೂಡ ಅಲ್ಲಿಂದ ಬೈ ಮಾಡಿದ್ವಿ. ಇವಾಗ ನಾನು ನಿಮಗೆ ತೋರಿಸಿರೋ ಟೆಂಪಲ್ ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಕ್ಯೋಟೋ ಅಂತಾನೆ ಹೇಳ್ಬೋದು, ಕಿಯೋಮಿಜು ದೇರಾ.
ಈ ಶ್ರೇನ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಈ ಶ್ರೇನ್ ಬಂದು 1200 ವರ್ಷ ಹಳೇದಂತೆ. ಬಟ್ ಟೆಂಪಲ್ ಮಾತ್ರ ಸಖತ್ತಾಗಿತ್ತು. ಈ ಜಪಾನೀಸ್ ಅವರ ಒಂದು ಈ ಟೆಂಪಲ್ಸ್ ಅವ್ರ ಆರ್ಕಿಟೆಕ್ಚರ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಅಷ್ಟೇ ಅಟ್ರಾಕ್ಟಿವ್ ಕೂಡ ಇರುತ್ತೆ. ಇಲ್ಲಂತೂ ಒಳಗ್ ಹೋಗ್ತಿದ್ದಂಗೆ ಎಷ್ಟೊಂದು ಶ್ರೇನ್ಸ್ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಒಂದ್ ಮೊಮೆಂಟಿಗೆ. ವಿಶಸ್ ಅಲ್ಲ, ಇದು ಟೆಂಪಲ್ಗೆ ಎಂಟ್ರಿ ಟಿಕೆಟ್ ಅದು ಬರೆಯೋಣ ಅಂತೆ. ಹೋಗಿ ಟಿಕೆಟ್ ತಗೊಂಬನ್ನಿ ಹೋಗಿ. ನಮ್ಮ ಇಡೀ ಟ್ರಿಪ್ಪಿನ ಟಿಕೆಟ್ ಸ್ಪಾನ್ಸರ್ ರಂಜಿನಿ ಅವರು. ನೀವು ವಿಡಿಯೋ ಮಾಡ್ತೀರಾ ಮತ್ತೆ ನಾನೇ ಹೋಗ್ಬೇಕು, ಭೂತ ಹೋಗುತ್ತೆ. ನಮ್ಮ ಅಕ್ಕ ಕಮಿಷನ್ ಕೇಳ್ತಾರೆ ಗೊತ್ತಾ ವಿಡಿಯೋ ಪೋಸ್ಟ್ ಕೊಡೋದಕ್ಕೆ. ಅದು ಬರ್ಬೇಕಾದ್ರೆ ಎಲ್ಲ ಲೆಕ್ಕಾಚಾರ ಮಾಡ್ತೀನಿ, ಹೋಗ್ಬಿಟ್ಟು ಅಷ್ಟು ನಂಗೆಲ್ಲ ಸೆಟಲ್ ಮಾಡ್ಬೇಕು ನೋಡಿ ಗೈಸ್. ಈಗಲೇ ಪ್ರಮೋಷನ್. ಈ ಟೆಂಪಲ್ ಅಲ್ಲಿ ಇದೊಂದೇನೋ ರಿಚುವಲ್ ಇತ್ತು. ನಂಗೆ ಇದ್ರ ಬಗ್ಗೆ ಅಷ್ಟೊಂದು ಡೆಪ್ತ್ ಅಲ್ಲಿ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಎಲ್ಲರೂ ಮಾಡ್ತಾ ಇದ್ರು ಅಂತ ನಾವು ಮಾಡಿದ್ವಿ. ಅದೇನು ಅಲ್ಲಿ ನೋಡಿ ಅದೇನೋ ಇಟ್ಟಿದಾರಲ್ಲ ಕಬ್ಣದು, ಇದನ್ನೆಲ್ಲ ನಾವು ಎತ್ತಿದ್ರೆ ನಮ್ಮ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಆ ವಿಶಸ್ ಫುಲ್ಫಿಲ್ ಆಗುತ್ತೆ ಅಂತ. ಆ ಕಡೆ ಈ ಕಡೆ ಇದ್ದಿದ್ದೆಲ್ಲ ಎರಡು ಎತ್ತಾ ಇದ್ವಿ. ಮಧ್ಯದಲ್ಲಿ ಇದ್ದದನ್ನ ಯಾರ ಕೈಲೂ ಎತ್ತಕ್ಕಾಗ್ತಾ ಇರಲಿಲ್ಲ, ಸುಮ್ನೆ ಎಲ್ಲ ಹಂಗೆ ಅಲ್ಲಾಡ್ಸ್ಬಿಟ್ಟು ಬರ್ತಾ ಇದ್ರು. ಈ ಟೆಂಪಲ್ ಇರುವ ಮೇನ್ ಅಟ್ರಾಕ್ಟಿವ್ ಸ್ಪಾಟ್ ಅಂದ್ರೆ ಈ ಟೆಂಪಲ್ ಇರುವಂತ ವ್ಯೂ. ಓ ಮೈ ಗಾಡ್, ಎಷ್ಟು ಸಖತ್ತಾಗಿತ್ತು ಗೊತ್ತಾ. ನಾನು ನೆಟ್ಟಲ್ಲೆಲ್ಲ ನೋಡಿದ್ದೆ, ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅದ್ರದ್ದು ಎಫೆಕ್ಟ್ ಗೊತ್ತಾಗೋದು ಅಂತ ಹೇಳೋದು ಸುಮ್ನೆ ಅಲ್ಲ. ಯಾವ ರೇಂಜಿಗೆ ವ್ಯೂ ಇದೆ ಅಂತ ಹೇಳಿದ್ರೆ ಈ ಟೆಂಪಲ್ ಇಂದ ಇಡೀ ಕ್ಯೋಟೋನೇ ಕಾಣುತ್ತೆ, ಅಷ್ಟು ಸಖತ್ತಾಗಿದೆ ವ್ಯೂ ಇಲ್ಲಿ. ಅಲ್ಲದೆ ಈ ಟೆಂಪಲ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ, ನಡೆದಷ್ಟು ಟೆಂಪಲ್ಸ್ ಗಳಿದೆ ಇಲ್ಲಿ. ನಾನು ವಿಡಿಯೋದಲ್ಲಿ ನೋಡಿ ಝೂಮ್ ಹಾಕಿ ತೋರಿಸ್ತಾ ಇದೀನಿ, ಅಷ್ಟು ಉದ್ದ ತನಕ ನಡ್ಕೊಂಡು ಹೋಗ್ಬೇಕು, ಅಷ್ಟಕ್ಕೊಂದು ಟ್ರೈನ್ಸ್ ಗಳಿವೆ ಇಲ್ಲಿ. ಈ ಟೆಂಪಲ್ ಅಂತೂ ಒಂಥರ ಪಕ್ಕ ಜಾಪನೀಸ್ ಟ್ರೆಡಿಷನಲ್ ಟೆಂಪಲ್ ಅಂತಾನೆ ಹೇಳ್ಬೋದು. ನಾನು ಈ ಟೆಂಪಲ್ಗೆ ಬಂದ್ಬಿಟ್ಟು ಅವರ ಟ್ರೆಡಿಷನ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆದ್ರೂ ತಿಳ್ಕೊಂಡೆ. ಇಲ್ಲಿ ನೋಡ್ಬೇಕು, ಇವರು ತುಂಬಾ ಡಿಫ್ರೆಂಟ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ತಾರೆ. ನಮ್ ತರ ಅಲ್ಲ, ನೋಡಕ್ಕೆ ಒಂಥರ ಯುನೀಕ್ ಅನ್ಸುತ್ತೆ ಇದನ್ನೆಲ್ಲ. ನಮ್ ಕಡೆ ಎಲ್ಲ ಹೇಗೆ ದೇವಸ್ಥಾನದಲ್ಲಿ ಗಂಟೆ ಹೊಡಿತೀವಿ, ಇಲ್ಲೆಲ್ಲ ಈ ತರ ಏನೋ ಉದ್ದಕ್ ನೇತ್ ಬಿಟ್ಟಿರ್ತಾರೆ, ಅದನ್ನ ಪುಷ್ ಮಾಡಿ ಬೋ ಮಾಡ್ತಾರೆ. ಇಲ್ಲ ಈ ತರ ಕುತ್ಕೊಂಡ್ಬಿಟ್ಟು ನೀ ಡೌನ್ ಮಾಡಿ ಬೋ ಮಾಡ್ತಾರೆ, ಕ್ಲಾಪ್ ಮಾಡಿ ಬೋ ಮಾಡ್ತಾರೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನೋಡಕ್ ಚೆನ್ನಾಗ್ ಅನಿಸ್ತಾ ಇತ್ತು. ಇನ್ನು ಈ ಜಾತಕ ನೋಡೋದಂತೂ ಇವ್ರದ್ದು ಎಲ್ಲಾ ಟೆಂಪಲ್ ಅಲ್ಲೂ ಇದ್ದೇ ಇರುತ್ತೆ, ಮ್ಯಾಂಡೇಟರಿ ಅನ್ಸುತ್ತೆ. ಈ ತರ ವಿಷಸ್ನೆಲ್ಲ ಬರ್ದ್ಬಿಟ್ಟು ನೇತ್ ಹಾಕೋದು, ಈ ಗಿಣಿಶಾಸ್ತ್ರ ಕೈಂಡ್ ಆಫ್ ಶಾಸ್ತ್ರಗಳನ್ನೆಲ್ಲ ನೋಡೋದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ತುಂಬಾ ಚೆನ್ನಾಗಿದೆ ಮಾತ್ರ ಈ ಟೆಂಪಲ್ ಇರೋ ವ್ಯೂ. ಇಡೀ ಒಂದು ಕ್ಯೋಟೋ ವ್ಯೂವೇ ಕಾಣುತ್ತೆ ಅನ್ಸುತ್ತೆ ಈ ಟೆಂಪಲ್ಗೆ. ಕ್ಯೋಟೋ ಟವರ್ ಎಲ್ಲ ಕಾಣುತ್ತೆ ಇದರಲ್ಲಿ. ಬಟ್ ಎಲ್ಲದಕ್ಕಿಂತ ಇದು ನವೆಂಬರ್ ಸೀಸನ್ ಅಲ್ಲಿ, ಅಕ್ಟೋಬರ್ ಎಂಡಿಂಗ್ ನವೆಂಬರ್ ಆಟ್ಮನ್ ಸೀಸನ್ ಅಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಇವಾಗಲೇ ಆ ಗ್ರೀನರಿ ಎಲ್ಲ ಒಂದು ಸ್ವಲ್ಪ ಯೆಲ್ಲೋಯಿಶ್ ಆಗಿ ಟರ್ನ್ ಆಗ್ತದೆ. ಆ ಟೈಮಲ್ಲಿ ಫುಲ್ ರೆಡ್ ಆರೆಂಜ್ ಆಗುತ್ತಂತೆ. ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದಲ್ವ. ಸೊ ನಾವು ಒಂದು ಸ್ವಲ್ಪ ಅಟ್ಲೀಸ್ಟ್ ಅಕ್ಟೋಬರ್ ಎಂಡಿಂಗಿಗೆ ಪ್ಲಾನ್ ಮಾಡಿದ್ರೆ ನಮಗೆ ಇನ್ನೂ ಒಳ್ಳೆ ವ್ಯೂ ಸಿಗ್ತಿತ್ತು ಅನ್ಸುತ್ತೆ. ಇದೇ ನಮಗೆ ವಾವ್ ಅನ್ನೋ ಥರ ಇದೆ, ಇನ್ನು ಅದು ಇನ್ನೂ ವಾವ್ ಅನ್ನೋ ಥರ ಇರುತ್ತೇನೋ. ಇದು ಗೂಗಲ್ ಫೋಟೋಸ್ ನಾನು ಅಟ್ಯಾಚ್ ಮಾಡಿರೋದು. ಆಟ್ಮನ್ ಸೀಸನ್, ಸಕುರಾ ಮತ್ತೆ ವಿಂಟರ್ ಅಲ್ಲಿ ಕಿಯೋಮಿಜುದರ ವ್ಯೂ ಈ ತರ ಇರುತ್ತೆ ನೋಡಿ. ಇದು ಆಕ್ಚುಲಿ ಬುದ್ಧಿಸ್ಟ್ ಟೆಂಪಲ್. ಜಪಾನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಕ್ ಸಿಗೋದು ಬುದ್ಧನ್ ಟೆಂಪಲ್, ಬಿಕಾಸ್ ಇಲ್ಲಿನ ಜನರು ಜಾಸ್ತಿ ಫಾಲೋ ಅಪ್ ಮಾಡೋರು ಬುದ್ಧನೇ. ಸೊ ಹಂಗಾಗಿ ಬುದ್ಧಂದು ರಿಲೇಟೆಡ್ ಟೆಂಪಲ್ಸ್ ಇಲ್ಲಿ ಜಾಸ್ತಿ ಇದೆ. ಇವ್ರ ದೇವ್ರುಗಳೆಲ್ಲ ನೋಡಕ್ಕೆ ಒಂಥರ ಕ್ಯೂಟ್ ಆಗಿರುತ್ತೆ. ಇಲ್ಲಿ ಲಾಫಿಂಗ್ ಬುದ್ಧ ಸಮೇತನು ಅವರು ಪೂಜೆ ಮಾಡ್ತಾರೆ ಗೊತ್ತಾ. ನಮ್ ರಂಜಕ್ಕ ಅಂತೂ ಟ್ರಿಪ್ ಮುಗಿಯೋಷ್ಟೊಳ ಪಕ್ಕ ಜಾಪನೀಸ್ ಆಗೋಗ್ಬಿಟ್ಟಿದ್ರು. ಅವ್ರ ಜನರೆಲ್ಲ ಏನ್ ಟ್ರೆಡಿಷನ್ಸ್ ಎಲ್ಲ ಫಾಲೋ ಮಾಡ್ತಿದ್ರು, ಇವ್ರು ಅದನ್ನ ನೋಡ್ಕೊಂಡು ಅವರು ಹೋಗ್ಬಿಟ್ಟು ಅದೇ ತರ ಮಾಡ್ತಾ ಇದ್ರು. ಈ ಅಕ್ಕ ಅಂತೂ ಒಳ್ಳೆ ಜಾಪನೀಸ್ ಆಗ್ಬಿಟ್ಟಿದ್ದಾರೆ, ಎಲ್ಲ ರಿಚುವಲ್ಸ್ ಮಾಡ್ತಾ ಇದ್ದಾರೆ ಟೆಂಪಲ್ ಇಂದೆಲ್ಲ. ದೇವಸ್ಥಾನಕ್ಕೆ ಬಂದಾಗ ಮಾಡ್ಬೇಕು ಮತ್ತೆ. ಬಟ್ ಬೇಜಾರೇನಂದ್ರೆ ಚಪ್ಪಲಿ ಹಾಕೊಂಡು ಎಲ್ಲ ಮಾಡ್ಬೇಕಂತಂದ್ರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಟೆಂಪಲ್ ಅಲ್ಲಂತೂ ಒಂಥರ ಕಂಪ್ಲೀಟ್ ಆ ಜಾಪನೀಸ್ ಟ್ರೆಡಿಷನಲ್ ವೈಬ್ ಸಿಗ್ತಾ ಇತ್ತು ನಮ್ಗೆ. ಕಿಯೋಮಿಜುದರ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕ್ಯೋಟೋ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಜಪಾನ್ ಟ್ರಿಪ್ಪಿನ ನಮ್ಮ ಲಾಸ್ಟ್ ಪ್ಲೇಸ್ ಇದು, ಬಟ್ ದಿ ಬೆಸ್ಟ್ ಪ್ಲೇಸ್ ಎಂಡ್ ಮಾಡ್ತಿದ್ವಿ. ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ಇನ್ನು ರಿಟರ್ನ್ ಹೊರಡ್ಬೇಕು. ಇನ್ನೇನು ಸ್ವಲ್ಪ ಶಾಪ್ಸ್ ಗಿಪ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಷ್ಟೇ ಇದೆ, ಬಿಟ್ಟರೆ ಪ್ಲೇಸಸ್ ಅಂತೂ ನಮ್ಮ ಪ್ರಕಾರ ಆಲ್ಮೋಸ್ಟ್ ಮುಗೀತು. ನಾವು ಅಂದ್ಕೊಂಡಿದ್ರಲ್ಲಿ ಯಾವುದೋ ಒಂದು 2-3 ಪ್ಲೇಸಸ್ನ ನಾವು ಮಿಸ್ ಮಾಡಿದ್ದೀವಿ ಅಷ್ಟೇ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿದ್ದೀವಿ. ಹಾಯ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ತುಂಬ ಬೇಜಾರಲ್ಲಿ ಇವತ್ತು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀವಿ, ಯಾಕಂದರೆ ಇವತ್ತು ಲಾಸ್ಟ್ ಡೇ ನಮ್ಮದು ಜಪಾನಲ್ಲಿ. ಇವತ್ತು ಈವ್ನಿಂಗ್ ನಮಗೆ ಫ್ಲೈಟ್ ಇದೆ 6ಗೆ. ಆಫ್ಟರ್ನೂನ್ ಎಲ್ಲ ಏರ್ಪೋರ್ಟಿಗೆ ರೀಚ್ ಆಗಬೇಕು. ಸೊ ಮಾರ್ನಿಂಗ್ ಅಂತೂ ಆರಾಮ್ಸೆ ಬೇಗ ಏನಿಲ್ಲ, ಆರಾಮ್ಸೆ ಎದ್ದು ಲಾಸ್ಟ್ ಎಲ್ಲ ಫೈನಲ್ ಪ್ಯಾಕಿಂಗ್ ಎಲ್ಲ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಮಾಡಿ ಇವಾಗ ಒಂದು ಸ್ವಲ್ಪ
7-Eleven ಶಾಪಿಗೆ ಬಂದಿದ್ವಿ ಅಷ್ಟೇ. ಒಂದು ಸ್ವಲ್ಪ ಏನಾದರೂ ಬೈ ಮಾಡೋಕ್ಕಿದ್ರೆ ಚಾಕ್ಲೇಟ್ಸ್ ಅದು ಇದು ನೋಡೋಣ ಅಂತ. ಸೊ ಎಲ್ಲ ಆಯಿತು, ಲಗೇಜ್ ಎಲ್ಲದೂ ಪ್ಯಾಕ್ ಆಗಿದೆ. ಜಪಾನಿಂದ ಹೊರಡೋ ಟೈಮ್ ಕೂಡ ಬಂತು. 7 days ನಮ್ಗೆ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಅಲ್ಲ ಅಕ್ಕ? ಹೌದು, ಜಪಾನಲ್ಲಿ ಈ ಕನ್ವೀನಿಯನ್ಸ್ ಸ್ಟೋರ್ಸ್ ಟೂರಿಸ್ಟ್ಗಳಿಗೆ ಒಂಥರ ದೇವ್ರಿದ್ದಂಗೆ ಅಂತ ಹೇಳ್ಬೋದು. ನಾನು ವಿಸಿಟ್ ಮಾಡಿದ ಸ್ಟೋರ್ಸ್ ಬಂದ್ಬಿಟ್ಟು ಫ್ಯಾಮಿಲಿ ಮಾರ್ಟ್, ಲಾಸನ್ ಮತ್ತು 7-Eleven. ಇದು ಆ್ಯಕ್ಚುಲಿ ಟೂರಿಸ್ಟ್ ಫ್ರೆಂಡ್ಲಿ ಇರೋದು. ಎವ್ರಿ 1 kilometerಗೆ ಈ ಸ್ಟೋರ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ಹೇಗಂದರೆ ನಿಮಗೆ ಎವ್ರಿಥಿಂಗ್ ನಿಮ್ಗೆ ಏನು ಬೇಕು, ಒಂದು ಕೂದಲಿಂದ ಕಾಲು ಉಗುರು ತನಕ ಎಲ್ಲದೂ ಸಿಗುತ್ತೆ. ಈ ಥರ ರೆಡಿಮೇಡ್ ಫುಡ್ ಸಮೇತನೂ ಇಟ್ಟಿರ್ತಾರೆ. ಜಸ್ಟ್ ನೀವು ತಗೊಂಡು ಓವನಲ್ಲಿ ಹೀಟ್ ಮಾಡ್ಕೊಂಡ್ರೆ ಆಯಿತು. ಅದನ್ನು ಅವರೇ ಮಾಡ್ಕೊಡ್ತಾರೆ ಆ್ಯಕ್ಚುಲಿ. ಇಲ್ಲಿನ ಮಾರ್ಟ್ಗಳಲ್ಲಿ ಹೇಗೆ ಅಂದರೆ ನಿಮಗೆ ಕುಡಿಯೋ ಎಣ್ಣೆಯಿಂದ ಅಡುಗೆ ಮಾಡೋ ಎಣ್ಣೆ ತನಕನೂ ಇರುತ್ತೆ. ಅಂದ್ರೆ ನಮ್ ಕಡೆ ಎಲ್ಲ ಹಾಗಿರಲ್ಲ ಅಲ್ಲ. ಸೊ ಅದು ಇಲ್ಲಿ ಹಾಗಲ್ಲ. ಈ ಫ್ಯಾಮಿಲಿ ಮಾರ್ಟ್ ಅಂತೆಲ್ಲ ಬಂದ್ರೆ ನಿಮ್ಗೆ ಗ್ರಾಸರೀಸ್ ಇಂದ ಹಿಡಿದು ಬ್ಯೂಟಿ ಐಟಮ್ಸ್ ಆಗಿರ್ಬೋದು, ತರಕಾರಿಗಳು, ಫ್ರೂಟ್ಸು ಎಲ್ಲದು ರೆಡಿ ಇರುತ್ತೆ. ರೇಟ್ ವೈಸ್ ಅಂತ ಬಂದ್ರೆ ಇನ್ನು ಕಮ್ಮಿಗೆ ನಿಮ್ಗೆ ಸಿಗುವಂತ ಸ್ಟೋರ್ಸ್ಗಳು ಇದೆ. ಬಟ್ ಆದ್ರೆ ಈ 3 ತುಂಬಾ ಫ್ರೆಂಡ್ಲಿ ಆಗಿರುತ್ತೆ ಮತ್ತೆ ಎಲ್ಲ ಕಡೆನೂ ನಿಮ್ಗೆ ಬೇಗನೆ ಸಿಕ್ಬಿಡುತ್ತೆ. ಸೊ ಹಂಗಾಗಿ ನಾವು ಇಲ್ಲೇ ಬರ್ತಾ ಇದ್ವಿ. ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ನಾವು ಇಲ್ಲೇ ತಗೊಳ್ತಿದ್ವಿ. ಕಾಫಿ, ಬನ್ನು ಇದೆಲ್ಲ ಸಿಗುತ್ತಲ್ಲ, ಅದನ್ನೇ ತಗೊಂಡು ತಿನ್ಕೊಂಡ್ಬಿಡ್ತಿದ್ವಿ. 7-Eleven ಅಲ್ಲಿ ಸ್ವಲ್ಪ ಹಂಗೆ ಶಾಪಿಂಗ್ ಎಲ್ಲ ಮುಗಿಸಿ ವಾಪಸ್ ರೂಮಿಗೆ ಬಂದ್ಬಿಟ್ಟು ಲಗೇಜ್ನೆಲ್ಲ ಟ್ಯಾಕ್ಸಿಗೆ ಡಂಪ್ ಮಾಡಿ ಅಂತೂ ಇಂತೂ ನಾವು ಜಪಾನಿಂದ ಹೊರಡೋ ಟೈಮ್ ಬಂದೇ ಬಿಟ್ಟು. ಹಾಯ್ ಅಕ್ಕ, ಅಂತೂ ಮುಗಿಸಿದ್ರ ಜಪಾನ್ ಟ್ರಿಪ್ಪ? ಹಾಂ ನೋಡಿ ಅಕ್ಕ, ಫುಲ್ ಜನ ಕ್ಯಾಶ್ ಎಲ್ಲ ಖಾಲಿ ಮಾಡ್ಕೊಂಡು ಎಷ್ಟು ಉಳಿಸ್ಕೊಂಡಿದ್ದೀರಾ? 5,000 ಇದೆ. ಖುಷಿ ಆಯ್ತಾ ನಿಮಗೆ ಟ್ರಿಪ್ಪ? ಇಷ್ಟ ಆಯ್ತು. ನಾನು ಎಲ್ಲಿ ಹೋದಾಗ ಇಷ್ಟು ಎಂಜಾಯ್ ಮಾಡಿರ್ಬೋದು. ನಾನು ಇಲ್ಲಿ ಬಂದಾಗ ಫುಲ್ ಎಂಜಾಯ್ ಮಾಡಿ. ಸ್ಟಾರ್ಟಿಂಗ್ ಕುಯ್ಯೋ ಅಂದ್ರು. ಸ್ಟಾರ್ಟಿಂಗ್ ಫಸ್ಟ್ ಬಂದಿದ್ದಿನ ನಂಗೆ ಊಟ ತಿಂದಿದ್ದೆಲ್ಲ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಬಟ್ ಆಮೇಲೆ ಸೆಟ್ ಆದ ಕರೆಕ್ಟಾಗಿ. ಜಸ್ಟ್ 1 ವೀಕಿಗೆನೆ ನನಗಿಂತ ಜಾಸ್ತಿ ನಿನಗೆ ಭಯ ಆಗೋಗ್ಬಿಟ್ಟಿತ್ತು. ನಾನು ಹೆಂಗೆ ಹೌದು, ನಾನು ನಿಮ್ಗೆ ಹೇಳಿದ್ದಲ್ಲ, ನಂಗೆ ಅಕ್ಕನ ಹೆಂಗೆ ಕರ್ಕೊಂಡ್ಬಂದು ಹೆಂಗೆ ಸಾಕೋದೇನೋ ಅನ್ನೋ ಥರ ಆಗ್ಬಿಟ್ಟಿತ್ತು. ಬಟ್ ನಮ್ಗೆ ಎಲ್ಲೂ ಫುಡ್ಡಿಗೆ ಏನೂ ರಗಳೆ ಆಗಿಲ್ಲ. ಎಲ್ಲ ಕೆಲವೆಲ್ಲ ನಾವೇ ಮಾಡ್ಕೊಳ್ತಿದ್ರು, ಹಂಗಾಗಿ ಮ್ಯಾನೇಜ್ ಆಗೋಯ್ತು. ನಮಗೆ 1 ವೀಕ್ ಹೆಂಗೆ ಪಾಸ್ ಆಯಿತು ಅಂತಾನೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ. ಬೇಜಾರಾಗ್ತಿದೆ. ಹಂಗಂತ ಇಲ್ಲ ಇರೋಕ್ಕೂ ಆಗಲ್ಲ, ಹೋಗ್ಲೇಬೇಕು ನಮ್ಮ ಊರಿಗೆ. ಅಕ್ಕ ಹೇಳ್ತಿದ್ರು ಯಾರು ಒಂಚೂರು ಸ್ಪಾನ್ಸರ್ ಮಾಡಿದ್ರೆ ಟೀ ಅಂಗಡಿ ಆದ್ರೂ ಹಾಕೊಂಡಿರೋಣ ಬಾಸಿಂಚು ಅಂತ. ಅಕ್ಕಂಗೆ ಯಾರಾದಿಲ್ಲ ಟೀ ಅಂಗಡಿ ಹಾಕೊಡ್ತಾರ ಅಂದ್ರೆ ಅಕ್ಕ ಇಲ್ಲೇ ಇದ್ಬಿಡ್ತಾರೆ. ನನ್ನ ಮಕ್ಕಳನ್ನು ನನ್ನ ಗಂಡನೆಲ್ಲ ಕರ್ಕೊಂಡ್ಬಂದಿರ್ತೀನಿ, ಒಬ್ಬಳಂತೂ ಇರಲ್ಲ. ನೋಡಿ, ಜಪಾನಿಂದ ಯಾರಾದ್ರೂ ಈ ವ್ಲಾಗ್ನ ನೋಡ್ತಿದ್ರೆ, ಯಾರಾದ್ರೂ ಸ್ಪಾನ್ಸರ್ ಮಾಡೋರಿದ್ರೆ ಜಸ್ಟ್ DM ಮಾಡಿ. ದೇಶ ಬಿಟ್ಟು ಹೊರಡೋ ಟೈಮ್ ಬಂದೇ ಬಿಟ್ಟು ಎಲ್ಲ ಲಗೇಜ್ ಎಲ್ಲ ಟ್ಯಾಕ್ಸಿಗೆ ಹಾಕ್ಕೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ, ಏರ್ಪೋರ್ಟಿಗೆ ಹೊರಡ್ತಾ ಇದ್ದೀವಿ. ಎಷ್ಟು ಬೇಜಾರಾಗ್ತಿದೆ ಅಂದರೆ ನಮ್ಮಿಬ್ರಿಗೂ ಕಣ್ಣಲ್ಲಿ ನೀರು ತುಂಬ್ತಿದೆ. ಲೈಕ್ ನಮಗೆ ಬಂದಿದ್ದು 1 ವಾರ ನಮ್ಗೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ನಿಜವಾಗ್ಲೂ ಸಿಟಿ ಬಿಟ್ಟು ಹೋಗೋಕೆ ಬೇಜಾರಾಗ್ತಿದೆ. ಅಂದರೆ ತುಂಬ ಕನೆಕ್ಟ್ ಆಗಿಬಿಟ್ವಿ, ಮಾತ್ರ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿಬಿಟ್ವಿ. ನಮಗೆ ಆ ಬಾಲಿಗಿಲಿ ಬೇರೆ ಯಾವ ಪ್ಲೇಸಸ್ಸಿಗೆ ಹೋದಾಗ ನಾವು ಅಲ್ಲಿ ರಿಟರ್ನ್ ಬರ್ಬೇಕಾದ್ರೆ ಯಾವಾಗ ಬಂದ್ಬಿಡ್ತೀನಿ ಅನ್ನೋ ಥರ ಆಗಿತ್ತು. ಇಲ್ಲಿಂದ ನಂಗೆ ಹೊರಡಕ್ಕೆ ಬೇಜಾರಾಗ್ತಿದೆ. ಎಸ್ಪೆಷಲಿ ರಂಜು ಅಕ್ಕಂಗೆ, ಅವರು ಬಂದಿದ್ದು ಫಸ್ಟ್ ದಿನ ಎಲ್ಲ ಕುಣಿತಿದ್ರು ಹಬ್ಬ ಸಿಂಚು ಅಂತ. ಈಗ ಅವರೇ ಅಳ್ತಾ ಇದಾರೆ, ಅಯ್ಯೋ ಸಿಂಚು ಹೋಗ್ಬೇಕಾ ಇನ್ನೊಂದು 2 ದಿನ ಉಳಿಬೋದಿತ್ತಲ್ಲ, ಕರೆಕ್ಟ್ ಪ್ಲಾನ್ ಮಾಡ್ಕೊಂಡಿದ್ರೆ ಅಂತೆಲ್ಲ. ದಿ ಬೆಸ್ಟ್ ಕಂಟ್ರಿ ಅಂತಲೇ ಹೇಳ್ಬೋದು ಜಪಾನ್. ನನಗಿಲ್ಲಿ ಯಾವುದೇ ಒಂದು ಇನ್ಸೆಕ್ಯೂರ್ ಫೀಲ್ ಆಗಿಲ್ಲ, ಸೇಫ್ಟಿ ಇಲ್ಲ ಅಂತ ನನಗೆಲ್ಲೂ ಅನಿಸಿಲ್ಲ, ಭಯ ಆಗಿಲ್ಲ. ನಾವಿಬ್ಬರೇ ಇಡೀ ಜಪಾನ್ 1 ವೀಕ್ ತಿರುಗಾಡಿದ್ವಿ, ಇಬ್ಬರೇ. ಅದು ಸಪೋರ್ಟ್ ಇದೆ. ತುಂಬಾ ಖುಷಿ ಆಯಿತು, ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವಾಗ ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ತುಂಬಾ ಬೇಜಾರಾಗ್ತಿದೆ. ಬಟ್ ಲಾಟ್ಸ್ ಆಫ್ ಮೆಮೊರೀಸ್ನ ನಾವು ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ವಿಶ್ ಲಿಸ್ಟಲ್ಲಿ ಒಂದು 2-3 ಪ್ಲೇಸಸ್ ಸ್ಕಿಪ್ ಆಯಿತು. ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲದೆ ನಮ್ಮದೇ ಮಿಸ್ಟೇಕ್. ಬಟ್ ಇಟ್ಸ್ ಓಕೆ. ನೋಡಿರುವಂಥ ಎಲ್ಲ ಪ್ಲೇಸಸ್ನು ತುಂಬ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ತುಂಬ ಫನ್ ಮಾಡಿದ್ವಿ. ಸ್ಪೆಷಲ್ ನಮ್ಮಿಬ್ರದ್ದು ಇದು ಸೋಲೋ ಟ್ರಿಪ್ಪು 1 ವೀಕ್. ಸೊ ಅದು ಅಕ್ಕನೊಟ್ಟಿಗೆ ತುಂಬ ಒಳ್ಳೆ ಮೆಮೊರೀಸ್ ಇದೆ ಅಲ್ಲ ಅಕ್ಕ? ಸೊ ಸಿಸ್ಟರ್ ಹೇಳ್ಬೇಕಂದ್ರೆ ಅಲ್ಲಿರ್ಬೇಕಾದ್ರೂ ಇಬ್ರು ಇಷ್ಟೆಲ್ಲ ನಗಾಡಿರ್ಲಿಲ್ಲ ಅನ್ಸುತ್ತೆ. ಇಲ್ಲಿ ಬಂದೊಂದು ನಗಾಡಿದ್ದೀವಿ ಅಂದ್ರೆ ದೇವ್ರೆ, ನಿಜವಾಗ್ಲು ಅದೇ ಎಲ್ಲ ಮೆಮೊರೀಸ್ ಅಲ್ವಾ? ಸೊ ಅದೇ ಒಟ್ಟಿನಲ್ಲಿ ಜಪಾನ್ ದಿ ಬೆಸ್ಟ್ ಕಂಟ್ರಿ, ದಿ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ನಮಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ತುಂಬಾ ಬೇಜಾರಾಗ್ತದೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಗೋ. ಅಗೇನ್ ನಮ್ಮ ಕೆಲಸಗಳಿಗೆ ನಾವು ಜಾಯ್ನ್ ಆಗಲೇಬೇಕು, ದುಡ್ಡು ಮಾಡಬೇಕಲ್ಲ, ಮತ್ತೆ ಬೇರೆ ಕಂಟ್ರಿ ಎಕ್ಸ್ಪ್ಲೋರ್ ಮಾಡಬೇಕಲ್ವಾ? ಸೊ ಅದಕ್ಕೆ ಬನ್ನಿ ಎಲ್ಲ ಮೆಮೊರೀಸ್ನ ತಗೊಂಡು ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ನರಿಟಾ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ, ಮೆಟ್ರೋ ಸ್ಟೇಷನ್ ಹತ್ರ. 1 ಸೆಕೆಂಡ್.
ಮೆಟ್ರೋ ಸ್ಟೇಷನ್ ಬಂತು 1 ನಿಮಿಷ. ನನ್ಗಂತೂ ಈ 9 ದಿನ ಹೇಗ್ ಕಳೆದೋಯ್ತು ಅಂತಾನೆ ಗೊತ್ತಾಗಿಲ್ಲ. ಈ 9 ದಿನ 1 ಅವರ್ ಅಲ್ಲಿ ನಿಮ್ಮ ಎದುರಿಗೆ ತೋರಿಸ್ಲಿಕ್ಕೆ ನಾನು ತುಂಬಾನೇ ಎಫರ್ಟ್ ಹಾಕಿದೀನಿ. ಹೋಪ್ ನಿಮ್ಗೆಲ್ರಿಗೂ ಜಪಾನ್ ಬ್ಲಾಗ್ಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.